ಇವತ್ತಿನ ಸ್ಪೆಷಲ್ ಶಾವಿಗೆ ಸಬ್ಬಕ್ಕಿ ಹಾಕಿ ಮಾಡಿದಂತಹ ಹಾಲಿನ ಪಾಯಸ. ಈ ಪಾಯಸ ನೋಡಿದರೆ ಯಾರೂ ಸಹ ಹೇಳಲ್ಲ ಇದಕ್ಕೆ ಹಾಕಿರೋದು ಸ್ವಲ್ಪನೇ ಹಾಲು ಜಾಸ್ತಿ ನೀರು ಅಂತ. ಆದರೆ ಕೆಲವು ಟ್ರಿಕ್ಸ್ನ ಫಾಲೋ ಮಾಡಿದರೆ ಸ್ವಲ್ಪ ಹಾಲನ್ನು ಹಾಕಿ ಸಹ ನಾವು ಕ್ರೀಮಿಯಾಗಿ ರುಚಿಯಾದಂಥ ಹಾಲಿನ ಪಾಯಸನ ಮಾಡಬಹುದು. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಸಬ್ಬಕ್ಕಿ ಶಾವಿಗೆ ಪಾಯಸಕ್ಕೆ ನಾನಿಲ್ಲಿ ಒಂದು ಸಣ್ಣ ಲೋಟದಲ್ಲಿ ಅರ್ಧ ಲೋಟದಷ್ಟು ಮೀಡಿಯಮ್ ಸಬ್ಬಕ್ಕಿ ತೊಗೊಳ್ತಾ ಇದ್ದೀನಿ. ಇದನ್ನು ನಾನಿಲ್ಲಿ ನೆನೆಸಿರ್ತಾ ಇದ್ದೀನಿ. ಎಷ್ಟೊತ್ತು ಅಂತಂದರೆ ಮಿನಿಮಮ್ 30 ನಿಮಿಷ, ಮ್ಯಾಕ್ಸಿಮಮ್ 5ರಿಂದ 6 ಗಂಟೆ ನೆನೆಸಿರ್ಬೋದು. ಜಾಸ್ತಿ ನೆನೆಸಿದ್ರೆ ಏನಾಗುತ್ತೆ ಅಂತಂದರೆ ಬೇಯೋ ಟೈಮು ಕಮ್ಮಿ ಆಗುತ್ತೆ ಅಷ್ಟೇ. ಈಗ ನೋಡಿ, ಇದು ನೆನೆಸಿಟ್ಟಿದ್ದೀನಿ, ಇದು ಸೈಡಿಗಿರಲಿ. ಈಗ ನಾನು ಒಂದು ಪ್ಯಾನಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಜಾಸ್ತಿ ತುಪ್ಪ ಹಾಕಬಾರ್ದು ಹಾಲಿನ ಪಾಯಸಕ್ಕೆ. ಅರ್ಧ ಸ್ಪೂನ್ ತುಪ್ಪದಲ್ಲೇ ಈಗ ಡ್ರೈ ಫ್ರೂಟ್ಸ್ನ ಹುರ್ಕೋಬೇಕಾಗುತ್ತೆ. ಮೊದಲು ನಾನಿಲ್ಲಿ ದ್ರಾಕ್ಷಿ ಹಾಗೆಯೇ ಗೋಡಂಬಿ ಪೀಸಸ್ನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಬಾದಾಮಿ ಹಾಗೆ ಸ್ವಲ್ಪ ಪಿಸ್ತನ್ನು ಸಹ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಡ್ರೈ ಫ್ರೂಟ್ಸು ಹಾಗೆಯೇ ಯಾವ ಡ್ರೈ ಫ್ರೂಟ್ಸು ಅನ್ನೋದು ನಿಮ್ಮಿಷ್ಟ. ಸ್ವಲ್ಪನಾದರೂ ಹಾಕ್ಬೋದು, ಜಾಸ್ತಿನಾದರೂ ಹಾಕ್ಬೋದು. ಈಗ ಅರ್ಧ ಸ್ಪೂನ್ ತುಪ್ಪದಲ್ಲೇ ಲೋ ಫ್ಲೇಮ್ನಲ್ಲಿ ಇದನ್ನು ನಾವು ಹುರ್ಕೋಬೇಕಾಗುತ್ತೆ. ಎಷ್ಟು ಹುರಿಬೇಕಾಗುತ್ತೆ ಅಂತಂದರೆ ಆ ದ್ರಾಕ್ಷಿ ಈ ಥರ ಊದಬೇಕು, ಅಲ್ಲಿವರೆಗೆ ಹುರಿಬೇಕಾಗುತ್ತೆ. ಈಗ ಆ ಹುರಿದಿರೋಂತಹ ಡ್ರೈ ಫ್ರೂಟ್ಸಿಗೆ 1 ಲೋಟದಷ್ಟು ನಾನಿಲ್ಲಿ ಸೇಮಿಯಾ ಸೇರಿಸ್ತಾ ಇದ್ದೀನಿ. ಯಾವ ಲೋಟದಲ್ಲಿ ಸಬ್ಬಕ್ಕಿ ತೊಗೊಂಡಿದ್ವೋ ಅದೇ ಲೋಟದಲ್ಲಿ 1 ಲೋಟದಷ್ಟು ಸೇಮಿಯಾ ಸೇರಿಸ್ತಾ ಇದ್ದೀನಿ. ಈ ಸೇಮಿಯನ್ನು ಸಹ 1ರಿಂದ 2 ನಿಮಿಷ ಲೋ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ಸಾಕು. ಯಾಕೆಂದರೆ ನಾನು ತೊಗೊಂಡಿರೋಂಥದ್ದು ರೋಸ್ಟೆಡ್ ಸೇಮಿಯಾ. ಈಗ ಇದೆಲ್ಲ ಚೆನ್ನಾಗಿ ಹುರಿದಾಗಿದೆ. ಇದನ್ನು ಸಹ ನಾನು ಸೈಡಿಗೆ ಇಡೋಣ. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಇಲ್ಲಿ ಒಂದು ಪಾತ್ರೆಯಲ್ಲಿ 3/4 ಲೀಟ್ರಷ್ಟು ನೀರನ್ನ ತೊಗೊಂಡಿದ್ದೀನಿ. ಈ ನೀರು ಚೆನ್ನಾಗಿ ಕುದಿಲಿ. ಈ ಕುದಿತಿರೋಂಥ ನೀರಿಗೆ ನಾವು ನೆನೆಸಿಟ್ಟಿರೋಂತಹ ಸಬ್ಬಕ್ಕಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಾನು ಸಬ್ಬಕ್ಕಿನ 1 ಗಂಟೆ ನೆನೆಸಿಟ್ಟಿದ್ದೀನಿ. ಇಷ್ಟರಲ್ಲಿ ನಾವು 1 ಲೀಟ್ರಷ್ಟು ಪಾಯಸನ ಮಾಡಬಹುದು. ಈ ಸಬ್ಬಕ್ಕಿ ಈ ನೀರಿನಲ್ಲಿ ಒಂದು 50% ಬೇಯಬೇಕು. ಈಗ 50% ಬೆಂದಿದೆ ಅಂದಾಗ ಇದಕ್ಕೆ ನಾವು ಸಿಹಿ ಸೇರಿಸೋಣ, ಅಂದರೆ ಸಕ್ಕರೆ ಸೇರಿಸೋಣ. ಯಾವ ಲೋಟದಲ್ಲಿ ಸಬ್ಬಕ್ಕಿ ಮತ್ತು ಶಾವಿಗೆ ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಇಲ್ಲಿ 1.5 ಲೋಟದಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಆಮೇಲೆ ಅರ್ಧ ಲೋಟದಷ್ಟು ಈ ಶುಗರ್ ಕ್ಯಾಂಡಿ ಅಂತ ಸಿಗುತ್ತೆ ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿದರೆ ಪಾಯಸಕ್ಕೆ ಒಳ್ಳೆ ಫ್ಲೇವರ್ ಬರುತ್ತೆ. ಇದಿಲ್ಲ ಅಂದರೆ ಪ್ರಾಬ್ಲಮ್ ಏನಿಲ್ಲ, ನೀವು ಸಕ್ಕರೆನೇ ಸೇರಿಸ್ಬೋದು. 1.5 ಲೋಟದ ಬದಲು ಸಕ್ಕರೆ 2 ಲೋಟದಷ್ಟು ಸಕ್ಕರೆ ಸೇರಿಸ್ಬೋದು. ಈಗ ಸಕ್ಕರೆ ಎಲ್ಲ ಹಾಕಾಗಿದೆ. ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ಈ ಸಕ್ಕರೆ ಎಲ್ಲ ಕರಗಬೇಕು, ಹಾಗೆಯೇ ಇದು ಒಂದು ಕುದಿ ಬರಬೇಕು. ಅಲ್ಲಿವರೆಗೆ ಇದನ್ನು ನಾವು ಕುದಿಯೋಕ್ಕೆ ಬಿಡೋಣ. ನೋಡಿ, ಮಾಡ್ತಿರೋದು 1 ಲೀಟ್ರಷ್ಟು ಪಾಯಸ. ಅದಕ್ಕೆ ನಾನಿಲ್ಲಿ 3/4 ಲೀಟ್ರಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಇನ್ನು 1/4 ಲೀಟ್ರಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ. ಅಂದರೂ ಸಹ ಈ ಪಾಯಸ ತುಂಬಾ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ. ಯಾಕೆ ಅಂತಂದರೆ ನಾವು ಸಬ್ಬಕ್ಕಿನಲ್ಲಿ ನೋಡಿ ಗಂಜಿ ಮಾಡ್ಕೊಂಡಿದ್ದೀವಿ. ಇದು ಗಂಜಿ ಆಗ್ತಾ ಇದೆ ಸಬ್ಬಕ್ಕಿನಲ್ಲಿ. ಈ ಗಂಜಿಯಿಂದ ಪಾಯಸ ಆಟೋಮೆಟಿಕ್ಕಾಗಿ ಅದು ಗಟ್ಟಿ ಬರುತ್ತೆ, ಫ್ಲೇವರು ಸಹ ಬರುತ್ತೆ. ಈಗ ಒಂದು ಕುದಿ ಬರ್ತಿದೆ ಅನ್ನೋ ಟೈಮಲ್ಲಿ ನಾವು ರೋಸ್ಟ್ ಮಾಡಿಟ್ಕೊಂಡಂತಹ ಶಾವಿಗೆ ಹಾಗೆಯೇ ಡ್ರೈ ಫ್ರೂಟ್ಸ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಶಾವಿಗೆ ರೋಸ್ಟ್ ಮಾಡಬೇಕಾದ್ರೆ ಅಥವಾ ಡ್ರೈ ಫ್ರೂಟ್ ರೋಸ್ಟ್ ಮಾಡಬೇಕಾದ್ರೆ ಜಾಸ್ತಿ ತುಪ್ಪ ಹಾಕಿದರೆ ಏನಾಗುತ್ತೆ ಅಂದರೆ ಪಾಯಸದ ಮೇಲೆ ಒಂದು ಲೇಯರ್ ತುಪ್ಪ ತೇಲುತ್ತೆ, ಅದು ಚೆನ್ನಾಗಿರಲ್ಲ. ಹಾಗಾಗಿ ಎಷ್ಟು ಕಮ್ಮಿ ತುಪ್ಪ ಬೇಕೋ ಅಷ್ಟು ಕಮ್ಮಿ ತುಪ್ಪ ಹಾಕ್ಕೊಂಡು ನಾವು ಡ್ರೈ ಫ್ರೂಟ್ಸ್ನ ಮತ್ತು ಶಾವಿಗೆನ ರೋಸ್ಟ್ ಮಾಡಿಕೊಂಡ್ರೆ ಹಾಲಿನ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಶಾವಿಗೆ, ಸಬ್ಬಕ್ಕಿ, ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿದ್ದೀವಿ, ಸಕ್ಕರೆನೂ ಸಹ ಹಾಕಿದ್ದೀವಿ, ಏಲಕ್ಕಿನೂ ಸಹ ಎಲ್ಲ ಹಾಕಿದ್ದೀವಿ. ಇದು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದ್ಬಿಟ್ಟು ಚೆನ್ನಾಗಿ ಬೇಯಬೇಕು. ಈಗ ಇದಕ್ಕೆ ನಾನಿಲ್ಲಿ ಹಾಲನ್ನು ಸಹ ಸೇರಿಸ್ತಾ ಇದ್ದೀನಿ. ಎಷ್ಟು ಹಾಲು? 1/4 ಲೀಟ್ರಷ್ಟು ಹಾಲು. 1 ಲೀಟ್ರ್ ಪಾಯಸಕ್ಕೆ 1/4 ಲೀಟ್ರಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಅಂದರೂ ಈ ಪಾಯಸ ಎಷ್ಟು ತಿಕ್ಕಾಗಿ ಫ್ಲೇವರ್ಫುಲ್ಲಾಗಿ ಬರುತ್ತೆ ಅಂತ ನೀವೇ ನೋಡಿ. ಏನು ಅಂತಂದರೆ ಸಬ್ಬಕ್ಕಿಗೆ ಜಾಸ್ತಿ ನೀರನ್ನ ಹಾಕಿ ಕುದಿಸಿದಾಗ ಆ ಗಂಜಿ ಬರುತ್ತೆ ನೋಡಿ, ಅದು ಒಳ್ಳೆ ತಿಕ್ನೆಸ್ ಕೊಡುತ್ತೆ, ಫ್ಲೇವರು ಕೊಡುತ್ತೆ. ಯಾರೂ ಗೊತ್ತು ಮಾಡಲ್ಲ ಇದಕ್ಕೆ ಬರೀ 1/4 ಲೀಟ್ರ್ ಹಾಕಿ ಮಾಡೋಂಥ 1 ಲೀಟ್ರ್ ಪಾಯಸ ಅಂತ. ಈಗ ಇದು ಚೆನ್ನಾಗಿ ಕುದಿಲಿ. ಆ ಶಾವಿಗೆನೂ ಸಹ ಹಾಲಿನ ನೀರಿನಲ್ಲಿ ಚೆನ್ನಾಗಿ ಬೇಕೋಬೇಕು. ಒಂದು 5ರಿಂದ 6 ನಿಮಿಷದೊಳಗಡೆ ಇದು ಬೆಂದುಬಿಡುತ್ತೆ. ಶಾವಿಗೆ ಬೇಯೋ ಹೊತ್ತಿಗೆ ಸಬ್ಬಕ್ಕಿನೂ ಚೆನ್ನಾಗಿ ಬೆಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಆಗುತ್ತೆ, ಒಳ್ಳೆ ಮುತ್ತಿದ ಥರ ಬರುತ್ತೆ. ಈಗ ಕೊನೆಗೆ ನಾನಿಲ್ಲಿ ಒಂದು ಮ್ಯಾಜಿಕ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇನೆಂದರೆ ಪಚ್ಚ ಕರ್ಪೂರ. 1 ಚಿಟಿಕೆ ಪಚ್ಚ ಕರ್ಪೂರ ನೀವು ಪಾಯಸಕ್ಕೆ ಸೇರಿಸಿದರೆ ಪಾಯಸದ ಫ್ಲೇವರ್ ಎಲ್ಲೋ ಹೋಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಜಾಸ್ತಿ ಹಾಕಬಾರ್ದು, ಒಂದೇ ಒಂದು ಚಿಟಿಕೆ ಹಾಕಿದರೆ ಸಾಕು 1 ಲೀಟ್ರ್ ಪಾಯಸಕ್ಕೆ. ಹಾಕಿಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿ, ಒಳ್ಳೆ ಫ್ಲೇವರ್ ಬರುತ್ತೆ ಪಾಯಸಕ್ಕೆ. ಬರೀ 1/4 ಲೀಟ್ರ್ ಹಾಲು ಹಾಕಿದ್ರೂ ಸಹ ಪಾಯಸ ನೋಡಿದ್ರೆ ಎಷ್ಟು ತಿಕ್ಕಾಗಿ ಕ್ರೀಮಿಯಾಗಿ ಬಂದಿದೆ ಅಂತ. ಯಾವ ಹಾಲಿನ ಪುಡಿನೂ ಹಾಕಿಲ್ಲ, ಕ್ರೀಮೂ ಹಾಕಿಲ್ಲ, ಹಾಕಿರೋದು ಜಾಸ್ತಿ ನೀರು ಕಮ್ಮಿ ಹಾಲು. ಅಂದರೂ ಸಹ ಕ್ರೀಮಿಯಾಗಿ ರುಚಿಯಾದಂಥ ಹಾಲಿನ ಪಾಯಸ ರೆಡಿಯಾಗಿದೆ. ಬಿಸಿಯಾದಾಗ ಈ ಸ್ಟೇಜಲ್ಲಿದೆ ಅಲ್ವಾ, ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ, ಜಾಸ್ತಿ ಸಹ ಗಟ್ಟಿಯಾಗಲ್ಲ ಇದು. ನೋಡಿ, ಆರಿದ ಮೇಲೆ ನಾನಿಲ್ಲಿ ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಇಷ್ಟು ತಿಕ್ನೆಸ್ಸಲ್ಲಿ ಬಂದಿದೆ. ಸೂಪರಾಗಿ ಫ್ಲೇವರ್ಫುಲ್ಲಾಗಿ ನಾವು ಹಾಲಿನ ಪಾಯಸನ ರೆಡಿ ಮಾಡಿಬಿಡ್ಬೋದು. ಏನು ಅಂದರೆ ಸಬ್ಬಕ್ಕಿ ಹಾಕ್ಬಿಟ್ಟು ಗಂಜಿ ಮಾಡಿಕೊಂಡು ಆಮೇಲೆ ಹಾಲು ಹಾಕಿ ಬೇಯಿಸಿದ್ರೆ ಸೂಪರಾಗಿರುತ್ತೆ ಈ ಪಾಯಸ.
ನಿಮಗೆಲ್ಲ ಈ ಸಬ್ಬಕ್ಕಿ ಶಾವಿಗೆ ಪಾಯಸ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.